ಹೋಳಿಗೆ ಹೋಗಿ ಆಮ್ಲೆಟ್ ತಿಂತಾ ಇದ್ದಾರೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ದಸರಾ ಹಬ್ಬದ ಪ್ರಯುಕ್ತ ಬನ್ನಿ ಗಿಡಕ್ಕೆ ಪೂಜೆ ಮಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ತಾಯಿಯವರು ಪೂಜೆ ಮಾಡ್ತಿದ್ದಾರೆ. ತೆಂಗಿನಕಾಯಿಯನ್ನು ಹೊಡೆಯೋಣ ಗಾಯ್ಸ್ ಇವಾಗ. ತೆಂಗಿನಕಾಯಿಯನ್ನು ಒಡೆದು ಬಿಟ್ಟು ದೇವರಿಗೆ ಬಾಳೆಹಣ್ಣು ಎಡಿ ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡು ಊದುಬತ್ತಿ ಹಚ್ಚಿದೆ. ಬನ್ನಿ ಗಿಡಕ್ಕೆ ಪೂಜೆ ಮಾಡಿದ ನಂತರ ಕುಮಾರೇಶ್ವರ ಅಜ್ಜರ ಗುಡಿಗೆ ಹೋಗಿ ಪೂಜೆಯನ್ನು ಮಾಡಿ ನಂತರ ಗಣಪತಿಯ ಗುಡಿಗೆ ಬಂದೆವು. ಹಾಗೆಯೇ ಗಣೇಶನ ಪೂಜೆಯನ್ನು ಮಾಡಿಕೊಂಡು ಹನುಮಪ್ಪ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಮತ್ತೆ ಮನೆಗೆ ಹೋದೆವು. ದೇವಸ್ಥಾನ ಹೋಗೋಕ್ಕಿಂತ ಮುಂಚೆನೆ ಮನೆಯಲ್ಲಿ ಅಮ್ಮ ಅವರು ಮನೆಯಲ್ಲೇ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬಂದಾದ್ಮೇಲೆ ಮತ್ತೆ ನಮ್ಮ ಊರಿನ ಒಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಯೂ ದೇವರ ಪ್ರಸಾದವನ್ನು ತಿನ್ಕೊಂತ ಸ್ವಲ್ಪ ಹೊತ್ತು ಕುಂತ್ಕೊಂಡ್ವಿ. ಕುಂತಾದ್ಮೇಲೆ ಮನೆಗೆ ಬಂದ್ಬಿಟ್ಟು ನಮ್ಮ ಅಜ್ಜಿ ಹೋಳಿಗೆ ಮಾಡ್ತಿತ್ತು. ನಮ್ಮ ಅಜ್ಜಿ ಮುಂದ್ಗಡೆ ಬಂದು ಹೋಳಿಗೆಯನ್ನು ಮಾಡೋದು ನೋಡ್ಕೊಂಡು ಕೂತ್ಕೊಂಡೆ. ಹಾಗೆ ನೋಡ್ತಿದ್ರೆ ನಮ್ಮ ತಮ್ಮ ಹೋಳಿಗೆ ಮಾಡ್ತಿದ್ದ. ಸಿಕ್ಕಾಪಟ್ಟಿ ಏನೇ ಹೆಚ್ಚಾಳಿ ನೋಡಿ ತೆಂಗಿನಕಾಯಿ ಕುಡಿದು ಶಕ್ತಿ ಬರ್ತದೆ ನೋಡ್ರಿ. ಬಾಡಿ ನೋಡ್ರಿ, ಬಾಡಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜಿಮ್ ಬಾಡಿ ನೋಡ್ರಿ, ಜಿಮ್ ಬಾಡಿ ನಮ್ದಮ್ಮ. ತತ್ತಿ ಆಮ್ಲೆಟ್ ಆಗ್ಬಿಟ್ಟಿದ್ರು. ಹೋಳಿಗೆ ಹೋಗಿ ತತ್ತಿ ಆಮ್ಲೆಟ್ ಆಗ್ಬಿಟ್ಟು ನೋಡ್ರಿ ಗೆಳೆಯರಿ, ಹೋಳಿಗೆ ಹೋಗಿ ಆಮ್ಲೆಟ್ ಆಗಿ ಅದನ್ನ ನಾವು ತಿಂದು ನೋಡ್ರಿ ಗಾಯ್ಸ್, ನಮಗೂ ಬಂತು ಹೋಳಿಗೆ. ನಮ್ಮ ಅಜ್ಜಿ ಮನೆಯಿಂದ ಮಾಡ್ಕೊಂಡ್ ಬಂದಿರೋ ಹೋಳಿಗೆ ನಾ ತಿಂತಾ ಇದ್ದೇನೆ. ಇವರು ನಮ್ಮ ಮಮ್ಮಿ ಮಾಡಿದ ಹೋಳಿಗೆ ಹೋಗಿ ಆಮ್ಲೆಟ್ ತಿಂತಾ ಇದ್ದಾರೆ. ನಂದಿನಿ ತುಪ್ಪದೊಂದಿಗೆ ಹೋಳಿಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. Patão vem cachê.